ನಾನೇ ಖುದ್ದಾಗಿ ನಿಂತು ಮಾಡಿದ್ದ. ತಿನ್ರಿ. ಯಾಕ್ರಿ ಹೋಗಿದ್ದೀರಿ? ನಿಮ್ ನಾಲ್ಕಿಗೆ ಚಲೋ ಬರ್ಲಿಲ್ಲೇನ? ಚಲೋ ಇದ್ದಿದ್ರೆ ತಿಂತಿರ್ಲಿಲ್ಲೇನು? ಯಾಕ್ರಿ ಏನಾಗೈತ್ರಿ? ಏನಾಗಿದೆ ಅಂತ ನೀನೇ ತಿನ್ನೋಡು. ಖರೇನಾ ರೀ? ನಮ್ ಕೈನಾಗಿನ ಅಡಿಗೆ ನಿಮ್ಗೆ ಹ್ಯಾಂಗ್ ಸರಿ ಬರ್ತದ? ನಿಮ್ ಮನೆಯಾಗೆ ನಿಮ್ ದೊಡ್ಡಕ್ಕೆ ತಾನೆ ಮೆಹರ್ಬಾನಿ. ಆಕೆ ಮಾಡಿದ್ದು ಹುಳಿ ಆದ್ರೂ ಹೋಳಿಗೆ ಸಿಹಿ ಅಂತ ಉಣ್ತಿದ್ರಿ. ನೋಡು, ಚಿಕ್ಕಂದಿಂದ ನನಗೆ ದೊಡ್ಡದಕ್ಕೆ ಕೈ ಅಡಿಗೆನ ಅಭ್ಯಾಸ. ನೀನ್ ಮಾಡಿದ ಅಡಿಗೆ ನನ್ನ ಕೈ ತಿನ್ನಕ್ಕಾಗಲ್ಲ. ಈಗ ಏನ್ ಮಾಡೋದು? ಹೌದ್ರಿ, ನಿಮ್ ನಾಲ್ಗಿಗೆ ನಿಮ್ ಅಕ್ಕೆ ಕೈನಾಗಿನ ರುಚಿ ಸರಿ ಬರೋ ಹಾಗಿದ್ರೆ ನನ್ನದಕ್ಕೆ ಮದ್ವೆ ಆದ್ರಿ. ಹಾಸ್ಕರ ಚಿಕಿತ್ಸೆ ಮದ್ವೆ ಆದ್ರೇನ? ಅನ್ನಪೂರ್ಣ, ಈ ತಾಳಿ ತೆಗೆದು ಒಂದ್ ಹಗ್ಗ ಬಿಗಿರಿ, ನೆಮ್ಮದಿ ಅಜ್ಜಿಪ ಬಿಡ್ತೀನಿ. ನಾಲ್ಗೆ ರುಚಿಗೊಬ್ಳು, ಹಾಸಿಗೆ ರುಚಿಗೊಬ್ಳು ಬೇಕಲ್ಲ ಇಂತ ಗಂಡನ್ ಕಟ್ಕೊಂಡು ಇನ್ನೆಂತ ಹೋಗ್ಬೇಕು ನಾ ಈ ಮನೆಯಾಗಿರ್ಲಿ. ಅನ್ನಪೂರ್ಣ, ಮಧ್ಯಾಹ್ನ ಆಫೀಸ್ ಊಟ ಕಳಿಸ್ಲಾ? ಬೇಕಾಗಿಲ್ಲ. ಕೇಶವ, ಏನೋ ಇದು, ಬರೀ ಹೋಟೆಲ್ ಕೋರ್ಟ್ಗೆ ಹೋಗ್ತಾ ಇದೆಯೇನೋ? ಬನ್ನಿ ಕ್ಯಾಂಟೀನ್ಗೆ ಹೋಗೋಣ. ಕೇಶವ, ಊಟ ಆಯ್ತಾ? ನನಗ್ ಬೇಡ, ನೀವು ಹೋಗಿ. ಒಳ್ಳೆ ರಿಕ್ರೂಟ್ ತರ ಕೇಳ್ತಲ್ಲ ಊಟ ಆಯ್ತಾ ಅಂತ. ನಮ್ಮ ಕೇಶವನಿಗೇನ್ ಕಮ್ಮಿ, ಚಿಂದಂತ ಅತ್ತಿಗೆ ನಳಪಾಕ ಮಾಡಿ ತಿನ್ನಿಸ್ತಾರೆ. ದೇವ್ರಂತ ಅಣ್ಣ, ಇನ್ನಿವನು ಮುಟ್ಟಿದ್ದೆಲ್ಲ ಚಿನ್ನ. ಇಲ್ಲಿವರೆಗೂ ಯಾವ ಕೇಸ್ ಸೋತಿದ್ದಾನೆ ಹೇಳು? ಇವ್ರ ಅಣ್ಣನ ಆಶೀರ್ವಾದನೇ ಇವನ್ ಗೆಲ್ಲಿಸ್ತಿರೋದು. ನಮಗೂ ಇದಾರೆ ಸಂಸಾರದಲ್ಲಿ. ನಾವು ಕಟ್ಟಿಕೊಂಡ ಹಿತೈಷಿಗಳು ಕೋರ್ಟ್ ಹೋಗ್ತೀನಿ ಅಂದ್ರೆ ಸಾಕು, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅಯ್ಯಯ್ಯೋ ತಲೆ ತಿಂತಾರೆ. ಅಯ್ಯೋ ಕೇಶವ, ಕ್ಯಾಂಟೀನಲ್ಲೂ ಸೀಟ್ ಸಿಗೋದು ತುಂಬಾ ಕಷ್ಟ. ನಿನಗಿರೋ ಅದೃಷ್ಟ ನನ್ಗಿಲ್ಲ. ಬರ್ತೀವಪ್ಪ, ಬರ್ತೀವಿ. ಏನೇನ ಇದು? ಊಟ ತಂದಿದ್ದೀನಿ ಕೇಶವ. ನಾವಿಬ್ರು ಒಟ್ಟಿಗೆ ಊಟ ಮಾಡಿ ಎಷ್ಟು ದಿವಸ ಆಗೋಯ್ತು. ಇಲ್ಲಿ ನೋಡು, ನಿಮ್ಗೆ ಇಷ್ಟವಾದ್ದು ಅಂತ ಹೆಸರುಕಾಳು ಪಲ್ಯ, ಈರುಳ್ಳಿ ಸಾಂಬಾರ್ನ ನಿಮ್ಮ ಅತ್ತಿಗೆ ಕೈಲಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ನಾನು ಊಟ ತಂದಿರೋದು ನಿಮ್ಮ ಅತ್ತಿಗೆ ಗೊತ್ತಿಲ್ಲ ಕಣೋ. ನೀನ್ ನಿನ್ನ ಹೆಂಡತಿಗೂ ತಿಳಿಸ್ಬೇಡ. ಗಂಟೆ ಒಂದಾಗೋಯ್ತು, ನೀನ್ ಕೈ ತೊಳ್ಕೊಂಬ, ನಾ ತಟ್ಟೆ ಊಟ ಹಾಕಿರ್ತೀನಿ. ಹೋಗು. ಕೇಶವ, ಗಿಡ ಉಪ್ಪಿನಕಾಯಿ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ತಂದಿದ್ದೀನಿ, ತಿನ್ನು. ಯಾಕಣ್ಣ ಒಂಥರ ಇದೆಯಾ? ಯಾಕೂ ಇಲ್ಲಪ್ಪ, ಯಾಕೂ ಇಲ್ಲ. ನಾನ್ ನಡ್ಕೊಂಡ್ ಬರ್ತಿರೋವಾಗ ಚಪ್ಪಲಿ ಒಳಗ್ ಕಲ್ ಸೇರ್ಕೊಂಡು ಕಾಲಿಗೆ ನೋವಾಯ್ತು ಅಷ್ಟೇ. ಗಾಳಿ ಬೀಸಿ ಕಣ್ಣೊಳಗ್ ಧೂಳು ಬಿತ್ತು, ಕಣ್ಣು ಉಜ್ಜಿಕೊಂಡ್ಬಿಟ್ಟೆ, ನೀರು ಬಂತು ಅಷ್ಟೇ. ನೀನು ಊಟ ಮಾಡು, ನಾನು ಮುಖ ತೊಳ್ಕೊಂಡ್ಬರ್ತೀನಿ. ಕೇಶವ, ಯಾಕಪ್ಪ ಸುಮ್ಮನೆ ಕೂತ್ಬಿಟ್ಟೆ? ಊಟ ಮಾಡೋ. ನಿಮ್ದು ಊಟ ಆಯ್ತಾ ಅಣ್ಣ? ನಾನು ಆಮೇಲೆ ಊಟ ಮಾಡ್ತೀನಿ, ಮೊದಲು ನೀನು ಊಟ ಮಾಡು. ಅಂತೂ ತಿನ್ನೋಣ.
ಕೇಶವ ಸಮಾಧಾನ ಮಾಡ್ಕೊ ತಗೊಳ್ಳಿ. ಅಬ್ಬಬ್ಬಬ್ಬಾ, ಏನೇ ಇದು? ಹಾಲು ಸಕ್ಕರೆ ಇಲ್ಲದೆ ಬರೀ ಡಿಕಾಕ್ಷನ್ ಹೇಗೆ ಕುಡಿಯೋದು? ಆರೋಗ್ಯಕ್ಕೋಸ್ಕರ ಆಗಾಗ ಕಹಿನೂ ನಿಲ್ತಾ ಇರ್ಬೇಕು. ನಮಸ್ಕಾರ ಬುದ್ಧಿ. ಓ, ನೀನಾ? ಸಾಮಾನು ಎಲ್ಲ ತಗೊಂಬಂದಿದ್ದೀನಿ. ಸರಿ, ಒಳಗಡೆ ಇಡ್ಸು. ಒಳಗಡೆ ಹೋಗಿದ್ರಪ್ಪ. ನೋಡು, 5 ಭಾಗ ಮಾಡಿ ಅವ್ರವ್ರ ಭಾಗನ ಅವ್ರವ್ರ ಕೊಟ್ಟು ನಮ್ಮ ಭಾಗನ ನಮ್ಮ ರೂಮ್ ತಕೊಂಬ. ಭಾಗನ ಅದು ಈ ಮನೇಲಿ ಯಾವತ್ತೂ ನಡೆದಿಲ್ವಲ್ಲ? ಈಗ ನಡೀತಾ ಇದೆಯಲ್ಲ. ಪುಣ್ಯಾತ್ಮ, ಅವತ್ ಯಾವ ಬಾಯಿಂದ ಕಿತ್ಲೆ ಹಣ್ಣು ಭಾಗ ಮಾಡ್ಲಾ ಅಂತ ಕೇಳಿದೀವಿ. ಅದೇ ರೀತಿ ಇವತ್ ನಮ್ ಸಂಸಾರನೇ ಭಾಗ ಆಗೋಯ್ತು. ನೋಡು, ಅವ್ರವ್ರ ಭಾಗನ ಅವ್ರವ್ರ ರೂಮ್ ಕಳಿಸ್ಬಿಡು. ಬುದ್ಧಿ, ಕಾಯಿ ಮಾರ ದುಡ್ಡು ತಗೊಂಬಂದಿದ್ದೀನಿ, ತಗೊಳ್ಳಿ ಬುದ್ಧಿ. ಅಲ್ಲಿಟ್ಬಿಟ್ಟು ಹೋಗು. ನಮ್ಮಣ್ಣನ್ನೇ ಯಾರು ಅಂತೀಯೇನೆ? ಅದನ್ ಕೇಳೋಕ್ ನೀನ್ ಯಾರೇ? ಹೊಲ ಗದ್ದೆಗಳಲ್ಲಿ ಬರೋ ಆದಾಯನೆಲ್ಲ ಅವ್ರೊಬ್ರೇ ತಗೋತಿದ್ದಾರೆ ಅಂತಿದ್ಯಾ? ಇನ್ನೊಂದ್ಸಲ ಹಾಗಂದ್ರೆ ನಿನ್ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಮಾ ಬೀರಲ್ವಾ ನೀವು? ಕತ್ತರಿಸ್ತೀರಾ? ನಮಗ್ ಬೇಕಾದ ಒಂದೊಂದು ಬಿಡಿ ಕಾಸು ಅವ್ರ ಹತ್ರ ಕೇಳೋ ಕರ್ಮ ನನಗ್ಯಾಕ್ರಿ ತಂದಿಟ್ಟಿದ್ದೀರಾ? ಅದನ್ನ ಹೇಳಿ, ಆಮೇಲೆ ಬೇಕಾದ್ರೆ ಕತ್ತರಿಸ್ಕೊಳ್ಳಿ. ಅಂದ್ರೆ ನಮ್ಮ ಅಣ್ಣನ ಹತ್ರ ದುಡ್ಡು ಕೇಳೋದು ನಿನ್ ಕರ್ಮನ? ನೋಡು, ನನ್ ಏನ್ ಬೇಕಾದ್ರೂ ಅಂದು ನಮ್ಮ ಅಣ್ಣನ್ನೇ ನಾನು ಅಂದ್ರೆ ನಿನ್ ಇಲ್ಲೇ ಸಮಾಧಿ ಮಾಡಿಬಿಡ್ತೀನಿ. ಹುಷಾರ್. ಹಾ, ಮಾಡ್ತೀರಾ? ಯಾಕೆ ಮಾಡಲ್ಲ? ನಿಮ್ಗೊಬ್ರಿಗೆ ಸ್ವಾಭಿಮಾನ ಇರೋದು, ನನ್ಗೂ ಐತೆ. ನಾನು ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆಗೆ ಹೋಗ್ತೀಯಾ? ಹೌದು. ಓ, ಹೋಗು, ಹೊರಡು. ಇನ್ನೊಂದು ನಿಮಿಷ ಈ ಮನೇಲಿ ಇರ್ಬೇಡ. ಗೆಟ್ ಲಾಸ್ಟ್. ಈಗ ನೋಡಿ, ನಮ್ಮ್ಯಾಕ್ ಕೈ ಮಾಡಿದ್ರಲ್ಲ. ಈ ವರ್ಷ ಈ ಸಂಸಾರದಾಗ ಒಂದ್ಕಿಂತ ಕೂಡ ನಡೀತಾ ಇರೋದು ಇವತ್ ನಿಮ್ಮ ಅಣ್ಣನ ಮಾತಿನಿಂದ ನಡೆದೈತೆ. ಒಗ್ಗಟ್ಟಿನ ಸಂಸಾರದಾಗ ಒಂದ್ ಹೆಣ್ಣಿನ ಕೋಲೆ ಹಂಗಂತ ಪೇಪರ್ನಾಗ ದೊಡ್ಡ ಅಕ್ಷರದಲ್ಲಿ ನಿಮ್ ಫೋಟೋ ನಿಮ್ಮ ಹೆಸರು ಬರ್ತೈತೆ. ಅವಾಗ ಹೊಟ್ಟೆ ತುಂಬಾ ಹಾಲು ಕೊಟ್ಟು ಸಣ್ಣಕ್ಕಿರಿ, ಸಣ್ಣಕ್ಕಿರಿ. ಏನೋ ನೀನ್ ಮಾಡಿದ ಕೆಲಸ? ಹೆಣ್ಣೆಂಗ್ಸ್ ಮೇಲೆ ಕೈ ಮಾಡ್ತೇನೋ? ಹೆಂಗ್ಸ್ರ ಮೇಲೆ ಕೈ ಮಾಡ್ತೇನೋ? ಅಯೋಗ್ಯ, ಮುಟ್ಟಾಳ. ಇನ್ನೊಂದ್ಸಲ ಹೆಂಗ್ಸ್ರ ಮೇಲೆ ಕೈ ಮಾಡ್ತೇನೋ? ಹೌದು, ಮಾಡ್ತೀನಿ. ಅವಳು ನನ್ನ ಹೆಂಡ್ತಿ. ಅದಕ್ಕಾಗಿ ನಾನು ಅವಳಿಗೆ ಹೊಡಿತೀನಿ, ಸಾಯಿಸ್ತೀನಿ. ಇದನ್ನೆಲ್ಲ ಕೇಳೋಕ್ ನೀವ್ಯಾರ್ರಿ? ಈ ಮನೇಲಿ ನಿಮ್ ಸ್ಥಾನ ಏನು? ನಿಮ್ ಅಧಿಕಾರ ಏನು? ಕಾನೂನಿನ ದೊಡ್ಡಸ್ತಿಗೆ ಏನು? ಹೊಲ ಗದ್ದೆಗಳು ಬರೋ ಆದಾಯನೆಲ್ಲ ನೀವು ಒಬ್ರೇ ತಗೋತಾ ಇದ್ದೀರಲ್ಲ. ನಮ್ಮ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ನಮ್ಮ ಮಕ್ಕಳ ಮನೆ ಬಗ್ಗೆ ಸ್ವಲ್ಪನಾದ್ರೂ ಚಿಂತೆ ಮಾಡಿದೀರಾ ಅಂತ ಅವಳು ಕೇಳ್ತಾ ಇದ್ದಾಳೆ. ಇದೆಲ್ಲ ಅವಳಿಗೆ ಬೇಕು, ನನಗಲ್ಲ. ಅದಕ್ಕಾಗಿ ನಾವು ಹೊಡ್ಕೋತೀವಿ, ನಾವು ಸಾಯ್ತೀವಿ. ಇದನ್ನೆಲ್ಲ ಕೇಳೋಕೆ ನೀವ್ಯಾರು? ನೀವ್ಯಾರ್ರೇ? ನೋಡ್ತೀಯ ಸೀತಾ, ಅವನೆಂಥ ಮಾತಾಡ್ಬಿಟ್ಟ. ನೀವ್ಯಾರ್ರಿ ಅಂತ ನನ್ನೇ ಕೇಳ್ಬಿಟ್ಟಲ್ಲ. ತಂದೆ ತಾಯಿ ತೀರ್ಕೊಂಡ ಮೇಲೆ ಆ ಕೊರತೆ ಇಲ್ಲದೆ ನನ್ನ ಪ್ರಾಣದಲ್ಲಿ ಅವ್ರ ಪ್ರಾಣ ಇಟ್ಕೊಂಡು ಸಾಕದೆ ಬೆಳೆಸ್ದೆ. ಇವತ್ತು ನೀವ್ಯಾರ್ರಿ ಅಂತ ನನ್ನೇ ಕೇಳ್ಬಿಟ್ಟಲ್ಲ. ನಮ್ಮ ಮಕ್ಕಳಲ್ವಾ, ನಮ್ಮ ಹೊಟ್ಟೆಲ್ ಹುಡ್ತಿದ್ರು. ನಾವು ಸಾಕಿ ಬೆಳೆಸಿದ ಮಕ್ಕಳಲ್ವೇನ್ರಿ? ನಮ್ಮ ಮಕ್ಕಳು ನಮ್ಮನ್ನ ಕಾಲಿಂದ ಓದ್ರೆ ನಾವು ಅವ್ರ ಕಾಲನ್ನ ಕಡ್ದಾಕ್ಬಿಡ್ತೀವ? ನಿಜ ಸೀತಾ, ನಿಜ.
ಓಯ್ ಗೋಪಿ, ಎಂತದು ಇಷ್ಟೊತ್ತು ಆಡಿದ ಸಾಕಾಗಲಿಲ್ಲವೋ? ಎದ್ದು ಬಾರೋ. ನಾನು ಬರೋದಿಲ್ಲ, ನಾನು ದೊಡ್ಡಪ್ಪನ ಪಕ್ಕದಲ್ಲೇ ಮಲ್ಕೊಳ್ಳೋದು. ನಾನು ಇಲ್ಲೇ ಇರ್ತೀನಿ, ನಾ ಬರೋದಿಲ್ಲ, ಹೋಗು. ದೊಡ್ಡಮ್ಮ ಅಂತೆ. ಅಮ್ಮ ರಾಜೇಶ್ವರಿ, ಮಗುನ್ ದನ ಬಡ್ದಾಗ ಬಡಿತೀಯಲ್ಲಮ್ಮ, ನಿನ್ ಸ್ವಲ್ಪ ಆದ್ರೂ ಕರುಣೆ ಬೇಡವಾ? ರಾಜೇಶ್ವರಿ, ನೀನ್ ಮಗನ್ ಹೊಡಿತಿದ್ರೆ ನನ್ ಕರಿ ಚೂರು ಅಂತಿದೆ. ಹೀಗೆ ನಮ್ಮ ಹೊಡೆಯೋದು? ಚಂದುಂಟು ಚಂದುಂಟು. ನನ್ನ ಮಗನಿಗೆ ನಾನು ಹೊಡೆಯುದು, ಅದನ್ನು ಕೇಳೋದಕ್ಕೆ ನೀವು ಯಾರು? ನೀವಂತೂ ಅವನನ್ನು ತಲೆ ಮೇಲೆ ಕೂರಿಸಿಕೊಂಡು ಪೂರ ಕೆಡಿಸಿ ಬಿಟ್ಟಿದ್ದೀರಾ. ಇದರಿಂದ ನಿಮಗೇನು ಕಷ್ಟ, ಅದರಿಂದ ನನಗೆ ನಷ್ಟ. ಹೆತ್ತವರಿಗೆ ಗೊತ್ತು ಮಕ್ಕಳನ್ನು ಹೇಗೆ ಸಾಕುವುದೆಂದು. ನಿಮ್ಮಂತ ಬಂಜ ಕೂತಿಗೆ ಹೇಗೆ ಗೊತ್ತಾಗಬೇಕು? ನಡೆಯೋ. ನೋಡಿದ್ರ, ಈ ಮನೇಲಿ ಆಳ ದುಡ್ದಿದ್ದಕ್ಕೆ ನನ್ ಕಟ್ಟಿರೋ ಪಟ್ಟಣ. ಸೀತಾ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಕೇಶವ, ಕೇಶವ, ಏನಣ್ಣ ಇಷ್ಟೊತ್ತಿನಲ್ಲಿ? ನೀನೊಂದು ಲಾಯರ್ ನೋಟಿಸ್ ಕೊಡ್ಬೇಕು. ನೋಟಿಸು? ನೋಡಿ ನೋಡಿ. ಯಾರ್ಗಣ್ಣ ನೋಟಿಸು? ವಿನಾಕಾರಣ ತಂದೆ ಮಕ್ಕಳನ್ನ ಬೇರೆ ಮಾಡ್ತಿರೋ ಒಬ್ಬ ತಾಯಿಗೆ. ಹಾಗೆ ನಡೆದಿದೆ ಅನ್ನೋದಕ್ಕೆ ಆಧಾರ ಏನಾದ್ರು ಇದೆಯಾ? ಆಧಾರ ಇದೆ. ಸರಿ, ಡೀಟೇಲ್ ಆಗಿ ಹೇಳೋಣ. ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳು. ವಾದಿ ಹೆಸರು ರಾಮರಾವ್, ಪ್ರತಿವಾದಿ ಹೆಸರು ರಾಜೇಶ್ವರಿ, ಮಗು ಹೆಸರು ಗೋಪಿ. ಅಣ್ಣ, ಗೋಪಿ ನನಗೆ ಮಗು ಅಲ್ವಾ? ಅವನ ಮೇಲೆ ನನಗೆ ಹಕ್ಕಿಲ್ವಾ? ಈ ಬಂಜೆ ಮೂತಗಳಿಗೆ ಏನ್ ಗೊತ್ತು ಮಕ್ಕಳು ಸಾಕೋದು ಅಂತ ಕೇಳ್ತಾಳಲ್ವ ನಿಮ್ಮ ಅತ್ತಿಗೆ? ನಾವು ಹೇಗೋ ಮಕ್ಕಳಿಲ್ಲವರಾದ್ವಿ. ನಾವಿವತ್ತು ಈ ಬಂಜೆತನದಲ್ಲಿ ಯಾಕೆ ಬದುಕ್ತಾ ಇದ್ದೀವೋ? ನಮ್ಮ ಹೊಟ್ಟೆಯಲ್ಲಿ ಮಕ್ಕಳಾದ್ರೆ ನೀವೆಲ್ಲಿ ಬೀದಿ ಪಾಲಾಗ್ತಿರೋ ಅಂತ ಬಂಜೆತನ ಸ್ವತಃ ತಾನೇ ತಂದ್ಕೊಳ್ಳಲ್ಲೋ ನಿಮ್ಮ ಅತ್ತಿಗೆ? ನಮ್ಮನ್ನ ಬಂಜೆ ಗೊಡ್ಡುಗಳು ಅಂತೀರೇನ್ರೋ? ಲೇ ನಿಮಗೆಲ್ಲ ಒಬ್ಬೊಬ್ಬನೇ ಮಗನು. ಆದ್ರೆ ನೀವು 4 ಜನ ತಮ್ಮಂದ್ರು ನಮಗ್ ಮಕ್ಕಳೇ ಕಂಡ್ರು. ಹಾಗಂದ್ಕೊಂಡೆ ಅದೇ ತೃಪ್ತಿಯಲ್ಲಿ ಬದುಕ್ತಾ ಇದ್ದೀವು. ನನ್ನ ಎದೆ ಮೇಲೆ ಮಲಗದೆ ಇದ್ರೆ ಗೋಪಿಗೆ ನಿದ್ದೆ ಬರೋದಿಲ್ಲ ಕಣೋ. ಅವನಿಲ್ದೇ ಇದ್ರೆ ನನಗ್ ನಿದ್ದೆ ಬರೋದಿಲ್ಲ ಕಣೋ. ಅದು ಗೊತ್ತಿದ್ದು ನನ್ನಿಂದ ಗೋಪಿನ ದೂರ ಎಳ್ಕೊಂಡು ಹೋದ್ನಲ್ಲೋ ನಿಮ್ಮ ಹೊತ್ತಿಗೆ. ಏನೋ ಆಮೇಲೆ ಕೋಪಕ್ಕೆ ಅವ್ರು ಹಾಗಂದಿರ್ಬೋದು. ನೀವ್ಯಾಕ ನಾನು ನೊಂದ್ಕೋತೀಯ? ಹೋಗು ನಿದ್ದೆ ಮಾಡು. ನಿದ್ದೆ? ಆ ನಿದ್ದೆನೇ ನನಗೆ ಬರ್ತಾ ಇಲ್ಲ ಕಣೋ. ನನ್ನ ನಿದ್ದೆ ಕದ್ದವ್ರ ಮೇಲೆ ಕೇಸ್ ಮಾಡಿ ಗೆದ್ಕೊಡು ಅಂತ ನೀನು ಕೇಳ್ಕೊತಾ ಇದ್ದೀನಿ. ಕೇಶವ, ನನ್ನ ಸಕಲ ಸಂಪತ್ತನ್ನು ಕಿತ್ಕೊಡ್ರೋ, ನಿದ್ದೆ ಮಾತ್ರ ನನಗೆ ಕೊಡ್ರೋ. ಅಣ್ಣ, ಬೇಡ ಬಿಡ್ರು, ಬೇಡ ಬಿಡ್ರಿ, ಬೇಡ. ಇನ್ ಸ್ವಲ್ಪ ದಿವಸ ಕಾಣುವ ಈ ಮನೆ, ಆಮೇಲೆ ಈ ಮನೆ ನರ್ಕ ಆಗೋಗುತ್ತೋ, ನರ್ಕ ಆಗೋಗುತ್ತೆ. ಆಗ ನಾನು ಶಾಶ್ವತವಾಗಿ ನಿದ್ರೆ ಮಾಡ್ತೀನಿ. ಅಣ್ಣ, ಹಾಗೆಲ್ಲ ಹೇಳ್ಬೇಡಣ್ಣ, ಹಾಗೆಲ್ಲ ಹೇಳ್ಬೇಡ. ನೀನಿಂದ ನಾವು ಬದುಕಕ್ಕಾಗಲ್ಲ ಅಣ್ಣ, ನಾವು ಬದುಕಕ್ಕಾಗಲ್ಲ. ಹೇಳು, ನೀನೇ ಕೊಡ್ತೀಯ? ಅಳ್ಬೇಡ. ಕೇಶವ, ಹೋಗು, ನಿದ್ದೆ ಮಾಡೋಗು, ಹೋಗು. ಅಮ್ಮ, ಅಪ್ಪ ಬಂದ್ರು. ಚಿಕ್ಕಮ್ಮ, ಅಪ್ಪ ಬಂದ್ರು. ಚಿಕ್ಕಮ್ಮ, ಅಪ್ಪ ಬಂದ್ರು. ಬೇಗ ಬನ್ನಿ, ಬೇಗ ಬನ್ನಿ. ಅಪ್ಪ! ಅಕೇಶನ್ ನಂಬರ್ 1 ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಮಂಜಯ್ಯ, ಇದನ್ನೆಲ್ಲ ತಗೊಂಡು ಒಳಗಡೆ ಇಡು. ಜೊತೆಗೆ ಅದು ಅಲ್ಲದೆ ಇವತ್ತು ಭಾನುವಾರ, ಅಕೇಶನ್ ನಂಬರ್ 2. ನಟ್ಕಲ್ಲಪ್ಪನವ್ರೆ, ಹೇಗಿದೆ ನಿಮ್ ಶಾಂತ ಜಟ್ಟು? ಇದೇ ನಿಮ್ ಸಂಸಾರದ ಗುಟ್ಟು.
ಮಾಡಬೇಡಿ ಎಲ್ಲೂ ರಟ್ಟು. ಅರೇ ಏನಣ್ಣ ಇದು, ಈ ಸಾರಿ ನೀನ್ ಖಂಡಿತವಾಗ್ಲೂ ಹಿಡಿದೋಗ್ಬಿಟ್ಟಿದ್ಯಾ? ಯಾಕೆ ಡಯಟ್ ಎಕ್ಸರ್ಸೈಸ್ ಜಾಸ್ತಿ ಆಯ್ತಾ? ಅದಕ್ಕೆ ನೀವ್ ಹೆಣ್ಣಿಗಾಯಿ ಮಾಡಿ ಕಳಿಸ್ಕೊಡ್ತೀರಾ ಅಂತ ನಾನು ಮೈಯೆಲ್ಲ ಬಾಯಿ ಮಾಡ್ಕೊಂಡು ಕಾಯ್ತಾ ಇದ್ದೆ. ಕಳಿಸ್ಲಿಲ್ಲ, ಓಕೆ ಇರ್ಲಿ, ನೋ ಪ್ರಾಬ್ಲಮ್. ಸಾಧ್ಯರೇ ನಿಮ್ಗೆಲ್ಲ ಸ್ವೀಟ್ ತಗೊಂಬಂದಿದ್ದೀನಿ. ಏನಮ್ಮ ಏನಾದ್ರೂ ಉಂಟು ವಿಶೇಷವಾದ ಅಕೇಶನ್ನು? ಏನಿದು ಎಲ್ಲ ಭೂತಾನ್ ಅಂತ ನಿಂತಿದ್ದೀರಲ್ಲ? ಅಲ್ಲ ನಾನೇನಾ ಅಥವಾ ಭೂತಾನ? ಗೋಪಿ ಬಂದೇಪ್ಪ. ನನ್ ಪಾದ ಹಿಂದಿದ್ಯಾ ಮುಂದಿದ್ಯಾ ನೋಡೋ. ಮುಂದೇದಪ್ಪ. ಹೌದಲ್ಲ, ಸರಿಗಿದಲ್ಲ. ಸುಬ್ಬಿ ಯಾಕೆ ಮಕ ಸಿಂಡಿಸ್ಕೊಂಡಿದ್ಯಲ್ಲ? ಓಹೋ, ಬಹಳ ದಿನಗಳಿಂದ ನಾನು ಬರ್ಲಿಲ್ಲ ಅಂತಾನ? ಬೇಜಾರು ಮಾಡ್ಕೋಬೇಡ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಓಕೆ. ಲೋ ಡಾಕ್ಟರ್, ನಿನಗೆ ಈ ಸರಿ ನಾನು ಬೆಲ್ಲದ ಜಿಲೇಬಿ ತಂದಿಲ್ಲ, ಬರೀ ಬೆಲ್ಲ ತಂದಿದ್ದೀನಿ, ತಿನ್ಕೋ. ಏನೋ ಏನಿದು? ಯಾರು ಮಾತಾಡ್ತಿಲ್ವಲ್ಲ? ಇವತ್ತು ಏಪ್ರಿಲ್ ಫಸ್ಟಾ ಅಲ್ವಲ್ಲ? ಅದೇ. ಓಹೋ, ನೀವೆಲ್ಲ ಮಾತಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ನನ್ ಜೊತೆ ಮೌನ ವ್ರತ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಅಥವಾ ಇವನೇನಾದ್ರೂ ಹೊಸ ರೂಲ್ಸ್ ಮಾತಾಡಬಾರ್ದು ಅಂತ ಮಾಡಿದಾನ ಏನೋ? ಇಷ್ಟು ಹೊತ್ತು ಎಲ್ಲರೂ ಮಾತನಾಡ್ತಲೇ ಇದ್ದರು, ನೀವು ಬಂದ ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ. ನೀವು ತಂದಿರೋ ಸ್ವೀಟ್ಸ್ ತಿನ್ನೋದಕ್ಕೆ ಇಲ್ಲಿ ಯಾರು ಗತಿಗೆಟ್ಟು ಕುಳಿತಿಲ್ಲ. ಅವರವರಿಗೆ ಬೇಕಾದನ್ನು ಅವರವರು ತರಿಸಿಕೊಂಡು ತಿನ್ನುತ್ತಿದ್ದಾರೆ. ಅದನ್ನೆಲ್ಲ ನಮ್ಮ ರೂಮಿನಲ್ಲಿ ಇಡಿ. ನಮ್ ರೂಮ್ ನಲ್ಲಿ ಯಾಕೆ? ಇವತ್ತು ನಮಗೆ ಪ್ರಸ್ತಾವ ಇದೆಯಾ? ವಿರಸದಲ್ಲಿ ಸಿಕ್ಕಿ ನಾನಿಲ್ಲಿ ಹೇಳುತ್ತಿದ್ದೇನೆ, ನೀವು ಸರಸರ ಮಾತನಾಡುತ್ತಿದ್ದೀರಾ. ಈಗಲೇ ಎಲ್ಲರೂ ನನ್ನ ಮೇಲೆ ಹೊಟ್ಟೆ ಹೊರತುಕೊಳ್ಳುತ್ತಿದ್ದಾರೆ, ಗೊತ್ತುಂಟಾ? ರಾಜೇಶ್ವರಿ, ಗಂಡ ಅಷ್ಟು ದೂರದಿಂದ ಬಂದಿದ್ದಾನೆ, ಅವನು ಯೋಗಕ್ಷೇಮ ಕೇಳದೆ ಚಾಡಿ ಹೇಳಕ್ ಶುರು ಮಾಡಿಬಿಟ್ಟಿಯಲ್ಲ. ಮತ್ತೆ ಬೇಡವು, ಅವರಿಗೆ ವಿಷಯ ಗೊತ್ತಿಲ್ಲದಿದ್ದಕ್ಕೆ ನನ್ನನ್ನು ಈ ಹಾಳು ಕೊಂಪೆಯಲ್ಲಿ ಬಿಟ್ಟು ಹೋಗಿರುದು. ಎಂತದು ಮಾರಾರೆ, ನಾನು ಇಲ್ಲಿ ಈ ಮನೆಯಲ್ಲಿ ಒಂದು ನಿಮಿಷ ಕೂಡ ಇರಲಿಕ್ಕಿಲ್ಲ, ಗೊತ್ತುಂಟಾ? ಏನಿದು? ನನ್ನ ಇಂಜಿನಿಯರಿಂಗ್ ಮೈಂಡ್ ಕನ್ಫ್ಯೂಸ್ ಮಾಡ್ತಾ ಇದ್ದಾಳಲ್ಲ. ನೀನು ಪ್ರತಿಪಕ್ಷದಿಂದ ಈ ರೀತಿ ಮಾತಾಡ್ತಾ ಇದ್ಯೋ ಅಥವಾ ವಿರಕ್ತಿಯಿಂದ ಹೊಡೆದಾಡ್ತಾ ಇದ್ಯೋ? ನನಗಂತೂ ಒಂದು ಅರ್ಥವಾಗ್ತದೆ. ಎಂತದು ಮಾರಾರೆ, ನಾನೆಂತದಕ್ಕೆ ಹೊಡೆದಾಡಲಿ? ನನ್ನ ಮಗನನ್ನು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಕಳಿಸಲಿಕ್ಕೆ ಆಗದಿದ್ದ ಈ ಅರಮನೆಯಲ್ಲಿ ನಾನೆಂತದಕ್ಕೆ ಇರಬೇಕು ಅಂದಿದ್ದುಂಟು. ತಪ್ಪೇನು? ನಿನಗ ನಿನ್ನ ಮಗನ ಶಾಲೆನೇ ಹೆಚ್ಚತ್ತಲ್ಲ, ನನ್ನ ಗಂಡನ ಕೋರ್ಟಿನ ವಿಷಯ ನಿನ್ನ ಕಣ್ಣಿಗೆ ಬೀಳಿಲ್ಲೇನು? ನನ್ ಮಗಿಗೆ ಹಾಲ್ ಕೊಡ್ಬೇಕಾದ್ರೆ ಗೆಜ್ಜೆಜ್ಜಿಗೆ ಅಪ್ನೆ ಕೇಳ್ಬೇಕಾಯ್ತದ ಈ ಮನ್ಯಾಗ. ಅದೆಲ್ಲ ಬಾಯ್ಬಿಟ್ಟು ಹೇಳ್ರಿ. ಯಾಕೆ ನನ್ ಗಂಡ ದುಡ್ಡು ತಂದಾಕ್ತಿಲ್ವ ಈ ಮನ್ಯಾಗ? ಎಂತದು? ಹಾಗಾದ್ರೆ ನನ್ನ ಗಂಡ ದುಡ್ಡು ಹಾಕುತ್ತಿಲ್ಲವಾ? ನನ್ನ ಗಂಡ ತಂದಾಕ್ತಿಲ್ಲೇನು? ಅಣ್ಣ, ಇದು ನಮ್ಮನೇನೇನಾ? ಇಲ್ಲ, ಮೊನ್ನೆ ತಾನು ಮಾರಣ ಹೋಮ ನಡೆದ ಶ್ರೀಲಂಕಾಕ್ಕೆ ಬಂದು ಇಳಿದ್ಬಿಟ್ಟಿದ್ದೀನ. ಇಷ್ಟು ಕುಡಿದು ನಮ್ಮನೆ ತಾನೆ? ಇಲ್ಲ ಪ್ರಸಾದ್, ಇದು ನಮ್ಮನೆ ಅಲ್ಲ ಕಣೋ. ಈ ಮನೆ ಹೆಂಗಸರನ್ನ ಸೇರ್ಕೊಂಡು ಮಾಡ್ತಾರ ಕೆಲ್ಸಕ್ಕೆ ಈ ಮನೆ ನರಕ ಆಗೋಯ್ತು. ಅವರವ್ರ ಅಡಿಗೆ ಅವರವರೇ ಮಾಡ್ಕೋತಾ ಇದ್ದಾರೆ, ಅವರವ್ರ ಸಂಸಾರ ಅವರವರೇ ನೋಡ್ಕೋತಾ ಇದ್ದಾರೋ. ಸ್ಟಾಪ್ ಇಟ್ ಅಡಯ್ಯ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಮೋರ್ ಆರ್ಗ್ಯುಮೆಂಟ್ ಅಬೌಟ್ ದಿಸ್. ಯಾರ ಮಾತಂದಿದ್ದು ಬುಲ್ಡೋಜರ್ ತಂದು ಒಬ್ಬೊಬ್ಬರನ್ನು ಭೂಗತ ಮಾಡ್ಬಿಡ್ತೀನಿ. ಯಾರು? ಈ ಶ್ರೀಧರ, ಈ ಕೇಶವನ, ಇಲ್ಲ ಈ ಮುರುಳಿನ, ಅಥವಾ ಈ ಮಾತಾಯಿನ? ಅಣ್ಣಯ್ಯ, ಅರ್ಥವಾಯ್ತು. ಪರಿಸ್ಥಿತಿ ನಿನ್ ಕೈ ಮೀರೋಗಿದೆ. ನಿನಗೆ ನೆಕ್ಸ್ಟ್ ನಾನ್ ತಾನೆ, ನಾನ್ ನೋಡ್ಕೊತೀನಿ. ನಾನು ಇವ್ರನ್ನೆಲ್ಲ ದಾರಿಗೆ ತರ್ತೀನಿ. ಕೇಳ್ರು, ಮತ್ಯಾವತ್ತಾದ್ರು ಯಾರಾದ್ರೂ ಈ ತರ ಈ ಮನೇಲಿ ನಡ್ಕೊಂಡ್ರೆ ನನ್ನ ಹೊಟ್ಟೆ ಹುಟ್ಟಿದ ಮಗನೇ ಆದ್ರೂ ಮರ್ಡರ್ ಮಾಡ್ಬಿಡ್ತೀನಿ. ನಾವು ಪಂಚಪಾಂಡವರು, ಇದು ಪಂಚಪಾಂಡವರ ನಿಲಿಯ. ಪಂಚಪಾಂಡವರ ಗುಟ್ಟು ಯಾವಾಗ್ಲೂ ಒಗ್ಗಟ್ಟು. ನಾವು ಬದುಕಿದ್ರು ಇಲ್ಲೇ ಬದುಕಬೇಕು, ಸತ್ರು ಇಲ್ಲೇ ಸಾಯ್ಬೇಕು ಅಷ್ಟೇ ಹೊರತು ಈ ಮನೆಯಿಂದ ಆಚೆ ಹೋಗುದು ಕನಸಿನ ಮಾತು ಅಂತ ತಿಳ್ಕೊಳ್ಳಿ. ಮಾವ, ನಾನ್ ನೋಡ್ದೇ ಇರೋ ಪಂಚಪಾಂಡವರು ನಮ್ಮ ದೇಶದಲ್ಲೇ ಹುಟ್ಟಿದ್ರು ಅನ್ನೋ ನಿಜವಾಗಿದ್ರೆ, ನಮ್ಮ ಇಂಡಿಯಾ ದೇಶದಲ್ಲಿ ಕರ್ನಾಟಕ, ಆಂಧ್ರ, ಒರಿಸ್ಸಾ, ಕೇರಳ ಅಂತ ಹಲವಾರು ರಾಜ್ಯಗಳು ಯಾಕಿರ್ತಾ ಇದ್ವು? ನಮ್ಮದು ನಮಗೆ ಇರ್ಲಿ ಅನ್ನೋ ದೇಶಗಳಾಗಲಿ ಮನೆಗಳಾಗ್ಲಿ ಬೇರೆ ಬೇರೆ ಆಗಿರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಪಂಚಪಾಂಡವರ ವಿಷಯ ಎಲ್ಲ ಪುಸ್ತಕದಲ್ಲಿದ್ರೇನೆ ಚಂದ. ಹೌದು ಪ್ರಸಾದ, ಬಲವಂತ ಸೇರಿಸಿದ್ದು ಯಾವತ್ತೂ ಬಲವಾಗಿರಲ್ಲ ಕಣೋ. ಇಂಥ ಪರಿಸ್ಥಿತಿಲಿ ನೀವು ಬೇರೆ ಆಗೋದೆ ಎಲ್ರಿಗೂ ಒಳ್ಳೇದಪ್ಪ. ಸಾಯಿಸ್ಬಿಡ್ತೀನಿ. ಯಾವ ಗಳಿಗೆಲಿ ಮನೆ ಕಾಲಿಕ್ಕಿಯೋ ಒಳ್ಳೆ ಹೊಸ ಮನೆ ಕಾಯಿಗೆ ನುಗ್ಗುತ್ತಾಗೆ ಇರಿಗಿನ ತಿಂಗಳಲ್ಲಿ ಬಿಕ್ಕಿಂದ ಮಾಡಕ್ ಬಂದಿದ್ಯಾ? ಓದ್ಬಿಡ್ತೀನಿ. ಬಾಬಾ, ಸ್ವಲ್ಪ ಶಾಂತವಾಗಿ ಮಾತಾಡಿ. ಈ ಮನೇನ ಭಾಗ ಮಾಡಿ ಮಧ್ಯಸ್ಥಿಕೆ ವಹಿಸೋದಕ್ಕೋಸ್ಕರ ನಾನೇ ಅವ್ರನ್ನಿಲ್ಲಿ ಕರ್ಸಿದ್ದೀನಿ. ನಮಗ್ ಸಹಾಯ ಮಾಡಕ್ ಬಂದವ್ರನ್ನ ಗೆಟ್ ಔಟ್ ಅನ್ನೋದು
ನಾಗರಿಕರ ಲಕ್ಷಣ ಅಲ್ಲ ಬಾವಾ. ಇಲ್ಲಿ ತನಕ ನೀವ್ ಯಾಕೆ ಮಾತಾಡ್ಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಕಡೆಯದಾಗ ಮಾತಾಡೋದು ಕಾನೂನು ಪ್ರಕಾರವಾಗಿ ಮಾತಾಡ್ತಿದ್ವಿ. ಗುಡ್, ವೆರಿ ಗುಡ್. ಅದ್ಗೆ ನೀವೆಲ್ಲ ಹೆಂಗಸರು ಸೇರಿ ಮೆಚ್ಚಿ ಸೆಲೆಕ್ಟ್ ಮಾಡ್ಕೊಂಡು ಬಂದು ಸುವಾಸೆ ನಿಮ್ಮನ್ನೇ ಮೀರಿಸ್ತಿದ್ರಿ ಹಾಗೆ. ಕಂಗ್ರಾಚುಲೇಷನ್ಸ್ ಯುವರ್ ಕಾಲ್ಗುಣ ಮೈ ಡಿಯರ್ ಜಯ, ಕಂಗ್ರಾಚುಲೇಷನ್. ಡಿಯರ್ ಅನ್ನೋ ಪದ ಉಪಯೋಗಿಸ್ತೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ನಾನ್ ಹೇಳೋದು ಅದೇ. ಅವ್ರವ್ರ ಕಣ್ಣೀರು ಅವ್ರವ್ರ ಕಣ್ಣಲ್ಲೇ ಬಂದ್ರೆ ಒಬ್ರು ಕಣ್ಣೀರನ್ನ ಇನ್ನೊಬ್ರಾದ್ರೂ ಒರೆಸ್ಬಹುದು. ಅಣ್ಣ, ನಟ್ಟಿಕಲ್ಲಪ್ಪನವ್ರು ಹೇಳಿದ್ದು ಸರಿಯಾಗಿದೆ ಅಣ್ಣ. ಈ ಹೆಂಗಸರು ಮನೆನ ನರಕ ಮಾಡ್ತಾ ಇದ್ರೆ ನಾವು ಗಂಡಸರು ವೃತ ಹಾಕಿ ಚಿತ್ರಹಿಂಸೆ ಅನುಭವಿಸ್ಬೇಕು. ಬೇರೆ ಬೇರೆ ಇದ್ರೆ ಅಟ್ಲೀಸ್ಟ್ ಪ್ರೀತಿ ವಿಶ್ವಾಸನಾದ್ರೂ ಉಳಿಯುತ್ತೆ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಹಾಗಾದ್ರೆ ನಮ್ಗೆ ಕೆಲಸ ಇಲ್ಲ ಅನ್ನೋ ಭಯ ಇಲ್ಲದೆ ಬದುಕಬಹುದು. ಮತ್ತೆ ಇನ್ಯಾಕ್ರಪ್ಪ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ಯಾರನ್ನ ಕರೆಸಿ ಬಾಗಿಲು ಹಂಚ್ಕೊಂಡ್ಬಿಡಿ. ತಡೀರಿ, ಯಾರನ್ನೋ ಕರೆದು ಭಾಗ ಹಾಕ್ಸಿ ನಮ್ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಬೇಡಿ. ಮನೇಲೆ ಇದಾರಲ್ಲ ಇಂಜಿನಿಯರು, ಡಾಕ್ಟ್ರು, ಲಾಯರು ಎಲ್ಲ ಅವರೇ ಲೆಕ್ಕ ಹಾಕಿ ಭಾಗ ಮಾಡ್ಲಿ. ಇದು ನಾಟಕ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ಚೆನ್ನಾಗಿರಲ್ಲಪ್ಪ, ಖಂಡಿತ ಚೆನ್ನಾಗಿರಲ್ಲ. ನಿಜಾನ ನಿಜ ಅಂತ ತಿಳ್ಕೊಳ್ಳದೆ ಹೋದ್ರೆ ನೆತ್ತಿ ಮೇಲಿರೋ ನೆರಳು ಸಹ ಬೆಂಕಿ ಆಗೋಗುತ್ತೆ. ಅಣ್ಣ ಅಣ್ಣ, ನೀನಾದ್ರೂ ಮಾತಾಡೋಣ. ನಿಲ್ಲಿಸುದಿಲ್ಲ ಮಾರಾಯರೆ. ರಾಜೇಶ್ವರಿ, ಹಾಗೆ ಮಾಡಿದ್ರೆ ಅರ್ಧರಾತ್ರಿ ಹೊತ್ತಿನಲ್ಲಿ ನಾನು ನೇಣವಾಗಿಕೊಂಡು ಗೊತ್ತು ಹೋಗುತ್ತೇನೆ, ಗೊತ್ತುಂಟಾ? ಅಮ್ಮ ಬೇಡ ತಾಯಿ, ನಾನು ಬದುಕಿರೋವರೆಗೂ ನೀನಿಂಥ ಮಾತಾಡಬಾರ್ದಮ್ಮ. 10 ತಲೆಮಾರು ತಣ್ಣಗಿರ್ಬೇಕು ಅಂತ ನಾನೀ ಮನೆ ಕಟ್ಸಿದ್ದೀನಿ ಹೊರತು ನೀನ್ ತಾಯಕಲ್ಲಮ್ಮ. ಪ್ರಸಾದ್, ನಿನ್ನ ನಾನು ಇಂಜಿನಿಯರ್ ಮಾಡ್ದೆ ಕಣೋ. ಚೂರ್ ಚೂರ್ ಆಗ್ತಿರೋ ಈ ಮನೆಗೆ ಕಾಂಕ್ರೀಟ್ ಮಾಡೋಕ್ ನಿನ್ ಕೈ ಸಾಧ್ಯ ಏನು? ಶ್ರೀಧರ, ನೀನ್ ಡಾಕ್ಟರ್ ಆಗಿದ್ಯಾ. ನಮ್ ಸಂಸಾರಕ್ಕೆ ಬಂದಿರೋ ಈ ಕಾಯಿಲೆ ವಾಸಿ ಮಾಡೋಕೆ ನಿನ್ನ ಹತ್ರ ಯಾವ್ದಾದ್ರೂ ಔಷಧಿ ಇದೆಯೇನೋ? ಕೇಶವ, ನೀನ್ ಲಾ ಓದಿದ್ಯಾ. ನಿನ್ ವೃತ್ತಿ ಧರ್ಮಕ್ಕೋಸ್ಕರ ನೀನ್ ಆರ್ಗ್ಯೂ ಮಾಡುವಾಗ ಎಷ್ಟು ಸಂಸಾರಗಳು ಒಡೆದು ಹಾಳಾಗಿ ಹೋದ್ವೋ, ಅದ್ರಲ್ಲಿ ಯಾರ ಶಾಪ ನಮಗ್ ತಟ್ಟಿದೆಯೋ, ಇವತ್ತು ನಮ್ ಸಂಸಾರ ಒಡೆದು ಚೂರ್ ಚೂರ್ ಆಗ್ತಿದೆಯಲ್ಲೋ. ಹಾಕಿ, ಭಾಗ ಹಾಕಿ, ಹಾಕ್ರಿ, ಭಾಗ ಹಾಕ್ರಿ. ಮನಸ್ಸುಗಳನ್ನ, ಭಾವನೆಗಳನ್ನ, ಪ್ರೀತಿನ, ಪ್ರಾಣಗಳನ್ನ, ರಕ್ತ ಸಂಬಂಧನ ಮಾಡ್ದು ಭಾಗ ಭಾಗ ಮಾಡಿ ಹಾಕಿ. ಹಾಕ್ರಿ, ಹಾಕೊಳ್ರು, ಭಾಗ ಮಾಡಿ ಹಾಕ್ರಿ, ಹಾಕ್ ಹೋಗ್ರಿ, ಹೋಗ್ರಿ. ಅಮ್ಮ ಅಮ್ಮ, ಎಲ್ಲ ಬೇರೆ ಆಗ್ಬಿಟ್ರಿ. ದೊಡ್ಡಪ್ಪ ಇಲ್ಲೇ ಇರ್ತಾರಮ್ಮ. ಸುಮ್ಮನೆ ಬಿದ್ದುಕೊಳ್ಳೋ. ದೊಡ್ಡಪ್ಪ ಅಂತ ದೊಡ್ಡಪ್ಪ, ಅವರವರ ಭಾಗಕ್ಕೆ ಅವರವರು ಗೋಡೆ ಹಾಕಿಕೊಂಡು ಎಲ್ಲರೂ ಇಲ್ಲೇ ಇರುತ್ತಾರೆ. ಡ್ಯಾಡಿ ಡ್ಯಾಡಿ, ಎಲ್ಲ ಕೂಡ ಗೋಡೆ ಹಾಕ್ಬಿಟ್ರಿ. ನನ್ ದೊಡ್ಡಪ್ಪನ ಹತ್ರ ಹೇಗೋಗ್ಲಿ ಡ್ಯಾಡಿ? ಗೋಡೆ ತುಂಬ್ಕೊಳ್ಬೇಕು. ಏನದು? ಯಾರು ನೀವು? ಕೈ ಕೊಡು. ಲೇನ್ ಪೂರ್ಣ, ಲೇನ್ ಪೂರ್ಣ, ಸುಮ್ಮನೆ ಮಲ್ಕೊಳ್ರಿ. ನೋಡು ಇಲ್ಲಿ. ಕೊಡ್ತೀವಲ್ಲ, ಕೊಡು ಬೇಗ. ಇರ್ಕೊಡ, ಬೀಗದ ಕೈ ಕೊಡು. ಬೀಗದ ಕೈ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಲೇನ್ ಪೂರ್ಣ, ಬೀಗದ ಕೈ ಅಂತ ಕೊಟ್ಬಿಡ. ಕೊಡಿ ಬೇಗ. ಲೇ, ತಪ್ಪು ಮಾಡ್ರಿ ಕೇಸು ಅಂತ ನಿನ್ನ ಜೈಲಿಗೆ ಕಳಿಸ್ಬಿಡ್ತೀನಿ, ನೋಡ್ತಾ ಇರು. ಕೇಶವನ್ ಮುಂದೆ ನೀನು ಗಲಾಟೆ ನಡೀತಾ ಇದ್ದ ಕಡೆ. ಓಯ್, ಗಲಾಟೆ ಇಲ್ಲ, ಎಂತದಿಲ್ಲ. ನಿಮ್ಮ ನಾದಿನಿದೇವಿ ಗಂಡನ ಎದುರು ನಿಂತು ಡ್ಯಾನ್ಸ್ ಪ್ರೋಗ್ರಾಮ್ ನಡೆಸುತ್ತಿದ್ದಾಳೆ. ಕಡೆ ಅವನು ಹೊಡಿತಾ ಇದ್ದ ಕಾಣಿಸ್ತದೆ. ನೀವು ಅಲ್ಲಿಗೆ ಹೋದ್ರೆ ಹೊಡೆದು ತಿನ್ನೋದು ಗ್ಯಾರಂಟಿ, ಗೊತ್ತುಂಟಾ? ಅಲ್ಲ ಕಣೆ, ನಾನು ಏನು ಹೇಳ್ತೀನಿ ಅಂತ ಏನು ಹೇಳೋದು ಬೇಡ, ಮಲಗಿಕೊಳ್ಳಿ. ಸಾರ ಅಂತ ಕೊಟ್ಬಿಡೆ. ನನ್ಕೊಳ್ರಪ್ಪ. ನಿನ್ ಗಂಡನ್ ಪ್ರಾಣ ತೆಗೆದ್ಬಿಡೆ. ನನ್ ಪ್ರಾಣ ಮುಖ್ಯ, ನಿನ್ ಹಾರ ಮುಖ್ಯನ ಕೊಟ್ಬಿಡೆ. ರೂಮ್ಗೆ ಹೋಗ್ತಾ ಇದೀವಿ, ನೀವೇನಾದ್ರೂ ಗಲಾಟೆ ಮಾಡಿದ್ರೆ ಪ್ರಾಣ ತೆಗೆದ್ಬಿಡಿ. ಪೂರ್ಣ, ಯಾಕೆ ಹೇಳ್ತಾ ಇದೀಯಾ? ಬೇರೆ ತಂದು ಕೊಡ್ತೀನಿ, ಸುಮ್ಮನೆ ನೋಡ್ದಾ? ಅದಕ್ಕೆ ಕೈಲಿ ಕಿತ್ಕೊಂಡ್ ಬಂದೆ. ಹೆಂಗ್ ಕಿತ್ಕೊಂಡು ಹೋಗ್ರು ಅಂತ. ಅನ್ಪೂರ್ಣ,
ಪಕ್ಕದ ಮನೆ ಪ್ರಸಾದನ್ ಬಡಿತಾರಂಗಿರ ನೋಡ್ಕೊಂಡ್ಬರ್ತೀನಿ ರೇ. ಬಿಡ್ರಿ ಈ ಟೋಪಿಲ್ ಬರ್ಸ್ಕೊಂಡು ಸಾಲ್ದ ಸುಮ್ನೆ ಬಿಡ್ರಿ. ನಾವು ಪಕ್ಕದ ರೂಮ್ಗೆ ಹೋಯ್ತಾ ಇದೀವಿ. ನೀವಿಬ್ರು ಏನಾದ್ರೂ ಗಲಾಟೆ ಮಾಡಿದ್ರೆ ಇಬ್ಬರನ್ನ ಸಾಯ್ತಾಕ್ಬಿಡ್ತೀನಿ. ಹುಷಾರ್ ನಡಿಯೋ. ಅಯ್ಯೋ 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 ನನ್ ಮನೆಯೆಲ್ಲ ಹಾಳಾಗೋಯ್ತಲ್ಲಪ್ಪ. ಈಟೊಂದ್ ಜನ ಇರೋ ಮನೆಯಾಗೆ ಒಬ್ರಾರ ಸಹಾಯಕ್ ಬರ್ಬೇಡ್ವೇನ್ರಿ? ನೀವು ಗಂಡ್ಸೇನ್ರಿ? ಪಕ್ಕದ ರೂಮಲ್ಲಿ ಕೇಶವ್ ಹೊಡಿತಾ ಇದಾರೆ ಅನ್ಸುತ್ತೆ. ಸುಮ್ಕೆ ಕುಂತ್ಕಂಡ್ರಿ. ಈಟೊಂದು ಒರ್ಸ್ಕೊಂಡು ಸಾಲ್ದ ಅಲ್ಲಿ ಹೋಗಿ ಒರ್ಸ್ಕೋಬೇಕ. ಸುಮ್ಕೆ ಕುಂತ್ಕಂಡ್ರಿ. ಬಿಡ್ತೇನೆ. ನಮ್ಮ ಮನೆಯಲ್ಲಿ ಕುಂತು ಅವ್ರಿಗೆ ಮಾತ್ರ ಏನು ಮಾಡೋದು ಬೇಡ. ನಿನ್ ಗಂಡ ಜೀವಂತ ಉಳಿಬೇಕಾದ್ರೆ ನೀನು ನಿನ್ ಮಗ ಇಬ್ರು ಕುಂತ್ಕೊಳ್ಳಿ. ಅನ್ಪೂರ್ಣ ಲೇ ಅನ್ಪೂರ್ಣ ಕಂಡ್ರು ಹೊರಟೋಗಿದಾರ ಕಣೆ. ಹಬ್ಬ ಕನ್ನಡಕ ಕನ್ನಡಕ ನಮ್ ಶ್ರೀಧರನ್ ಕನ್ನಡಕ ಇದ್ದಾಗಿದೆಯಲ್ಲ. ಅಯ್ಯೋ ನಿಮ್ ಶ್ರೀಧರನೇ ನನ್ ಕಾಸಿನ ತರ ಕದ್ಕೊಂಡು ಹೋಗಿರೋದು. ನನ್ಗ ಗೊತ್ತಿತ್ತು ಈ ಮನೆಯಾಗ ಹಿಂಗಾಗುತ್ತೆ ಅಂತ. ನೀನ್ ಸುಮ್ಕೆ ಬಿಟ್ಕೊಳ್ಳಲ್ಲ. ಇದೇನ್ರಿ ಇದು ನಿಮ್ ಕೇಸ್ ಮಾಡೋದಲ್ವಾ? ಹೌದಲ್ಲ. ಅಯ್ಯೋ ನನಗ್ ಮೊದ್ಲೇ ಗೊತ್ತಿತ್ತು ಅವನಿಂತ ಕೆಲಸ ಮಾಡ್ತಾನೆ ಅಂತ. ನಮ್ಮಮ್ಮ ಮಾಡ್ತಿದ್ ಮಡವೆಲ್ಲ ಇಲ್ಲೇ ಹೋಗ್ಬೇಕೇನ್ರಿ? ಅಯ್ಯೋ ಕೇಶವಣ್ಣ ಬಾರ ಇಲ್ಲಿ. ಮುಸ್ತಾಕೊಂಡ್ಬಂದು ನನ್ನ ರೂಮಲ್ಲಿ ಕಳ್ತನ ಮಾಡ್ತೀಯ. ನೀನೇ ಮುಸ್ತಾಕೊಂಡು ನನ್ನ ರೂಮಿಗೆ ಬಂದು ಕಳ್ತನ ಮಾಡಿ ಈಗ ನನಗೆ ದಬಾಯಿಸ್ತೀಯಾ? ಏನಂದೆ? ಯಾರ್ದ ಇದು? ಇದ್ಯಾರ್ದು? ನಂದೆ. ಮತ್ತೆ ಇದು ನನ್ನ ರೂಮಿಗೆ ಬಂತು ಏನೋ ನನ್ನ ಮೇಲೆ ಕೈ ಮಾಡ್ಬಿಡ. ಏನೋ ಅಣ್ಣ ಅಂತ ಮರ್ಯಾದೆ ಬಿಟ್ರೆ ನನಗೆ ಮಾಡ್ತೀಯೇನೋ? ಬಿಡಲ್ಲ ನಿನ್ನ. ಅಯ್ಯೋ ನನ್ ಮಡ್ವೆಗಳೆಲ್ಲ ಹೋದ್ವು. ಬಳೆ ಹೋಯ್ತು, ಚೈನ್ ಹೋಯ್ತು, ಓಲೆ ಹೋಯ್ತು. ನೀವ್ ಯಾವ ಸಿನಿಮಾ ಗಂಡಾರಿ? ಅಯ್ಯೋ ಇದು ನಿಮ್ಮ ತಮ್ಮ ಮುರುಳಿ ಸೊಕ್ಕಲು. ಎಲ್ಲವನ್ನೂ ಅವನೇ ತೆಗೆದುಕೊಂಡು ಹೋದ. ನನ್ನನ್ನು ಮುಳುಗಿಸಿ ಬಿಟ್ಟ. ಅಯ್ಯ ಉಡುಪಿ ಕೃಷ್ಣ ಹೋದ್ವು. ಏನಣ್ಣ ಮುಸ್ಕಾಕೊಂಬಂದು ನನ್ನ ರೂಮ್ನಲ್ಲಿ ಕಳ್ತನ ಮಾಡೋ ಧೈರ್ಯ ಬಂದಿರೋ ನಿನಗೆ? ನನ್ನೇ ಕಳಿಸ್ಬಿಟ್ಟು ನಿನ್ನ ಯಾರ್ದು ನನ್ನನ್ನೇ ಕೆಲಸ ಮಾಡೋದೆಲ್ಲ ಮಾಡ್ಬಿಟ್ಟು ನಿಲ್ಲಿಸ್ರಯ್ಯ. ಲೋ ರಾಮರಾಯರೇ, ಒಬ್ಬರನ್ನೊಬ್ಬರು ಹೊಡ್ಕೊಂಡು ಬಡ್ಕೊಂಡು ಸಾಯಕ್ಕೆ ನಿಮಗೆ ಯಾರಿಗೂ ಹಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿದೆ ಪಾರ್ಟಿಷನ್ ಡೀಡ್, ಅಣ್ಣ ತಮ್ಮಂದಿರ ಆಸ್ತಿ ವಿಭಾಗದ ಪತ್ರ. ಇದ್ರ ಮೇಲೆ 5 ಜನವು ಸೇರಿ ಸೈನ್ ಮಾಡಿ ಅವರವರ ಭಾಗಕ್ಕೆ ಚೈನಾ ಗೋಡೆ ಕಟ್ಟಿಸ್ಕೊಳ್ಳಿ. ಆಮೇಲೆ ನಿಮ್ ಕೈ ಸಿಕ್ಕಿದ ಆಯುಧಗಳನ್ನ ತಗೊಂಡು ಹೊಡೆದಾಡಿ. ಆಗ ಮಾತ್ರ ನಿಮಗೆ ಸಾಯೋ ಹಕ್ಕಿದೆ. ಈ ಕುರುಕ್ಷೇತ್ರ ಸಂಗ್ರಾಮ ಪ್ರಾರಂಭ ಆಗೋಕ್ಕೆ ಮುಂಚೆ ನಾವೆಲ್ಲ ಬೇರೆ ಬೇರೆ ಆಗಿದೀವಿ ಅಂತ ಇದ್ರ ಮೇಲೆ ಸೈನ್ ಮಾಡಿ. ಬಾರೋ ರಾಮರಾಯರೇ, ಮೊದ್ಲು ಸೈನ್ ಮಾಡು ಬಾ. ಇಂಜಿನಿಯರ್ ಮಾಡೋದಕ್ಕೆ ಹೇಳು. ಯಾಕೆ ಲಾಯರೇ ಮೊದಲು ಮಾಡ್ಲಿ? ನಾನು ಯಾಕೆ ಮಾಡ್ಲಿ? ಆ ಡಾಕ್ಟರ್ನೇ ಮಾಡಕ್ ಹೇಳಿ. ಮುರಳಿನೇ ಮಾಡ್ಲಿ. ಬುದ್ಧಿ ಯಾರು ಮಾಡೋದು ಬೇಡ. ಬುದ್ಧಿ ಸ್ವಲ್ಪ ತಡೀರಿ. ಈ ಮನೆ ಚೂರ್ ಚೂರ್ ಹೋಯ್ತು. ಹಿಂಗಾಗೋದಕ್ಕೆ ಒಬ್ಬ ನಮ್ಮ ಖರ ಬದ್ಮಾಸವನೇ. ಬುದ್ಧಿ ನಿನ್ನ ಮುಖಕ್ಕೆ ಬೆಂಕಿ ಹಾಕ. ಯಾರು ಅಂತ ಕೇಳ್ತೀಯ? ಕಾಗೆ ಜಾತಿ ನನ್ನ ಮಗನೇ. ನೀನೇ ಕಣೋ ಆ ನಿಯತ್ತಿಲ್ ನಾಯಿ. ನಿನ್ನ ಕಣ್ಣಿನೇ ಈ ಮನೆ ಈ ಗತಿ ತಂದಿತ್ತು. ಹೂವಿನ ಪಲ್ಲಕ್ಕೆ ಅಂತ ಮನೆಯಲ್ಲಿ 5 ಒಲೆ ಉರಿ ಹಾಗೆ ಮಾಡಿದ್ದು ನಿನ್ನ ಹೊಟ್ಟೆ ಉರಿನೇ ಕಣೋ. ನಿನ್ನ ಕತ್ತರಿಸುವವರೆಗೂ ಆ ಉರಿ ಹಾರೋದಿಲ್ಲ. ಬುದ್ಧಿ ನನ್ನ ತಡಿಬೇಡಿ. ನೀವು 5 ಜನ ಬೇರೆ ಬೇರೆ ಆಗ್ತಾ ಐತೆ. ಅವ್ನ ಕಣ್ಣು ನೋಡಿ ಬುದ್ಧಿ ಹಂಗೆ ನಿಲ್ತೈತೆ. ಕಣಕ್ಕೆ ಹಾಕ್ತೀನಿ ಬುದ್ಧಿ. ಅವ್ನ ಕಣಕ್ಕೆ ಹಾಕ್ತೀನಿ. ಮಂಜಯ್ಯ ಹುಡುಕ್ಬೇಡ. ಇವನೇನೋ ಮಾಡ್ತಾನೆ ಪಾಪ. ಈ ಮನೆ ಹೀಗಾಗೋದಕ್ಕೆ ನಾನೋ ಕಾರಣ. ನನ್ನ ಕೈಲಾಗದೆ ಹೇಳಿತನ ಕಣೋ. 4 ಜನ ತಮ್ಮಂದ್ರನ್ನ ಒಂದು ದಾರಿ ನಡ್ಸಕ್ಕಾಗ್ದೋ ಅಸಮರ್ಥ ಕಣೋ ನಾನು. ಬಾರೋ ನನ್ನ ಕತ್ತರಿಸು, ಬಾರೋ ನನ್ನ ಕತ್ತರಿಸು. ಅಣ್ಣಯ್ಯ, ನೀನೇನ್ ತಪ್ಪು ಮಾಡಿದ್ದೀಯ? ನಮ್ ಹೆಂಡತಿದ್ರನ್ನ ನಾವು ಹೊದ್ಬಸ್ತಲ್ಲಿ ಇಟ್ಕೊಳಕ್ಕಾಗದೆ ನಮ್ಮನಿಗೆ ನಾವೇ ಬೆಂಕಿ ಇಟ್ಕೊಂತೀವಿ. ಭಾಗ ಆಗ್ತಾ ಇದ್ರೆ ನೇರ ಕಡೆ ಸಾಯ್ತೀನಿ ಅಂತ ಎಬಸ್ತಾ ಇದ್ದಾಳಲ್ಲ ಇವಳು ಹಿಡ್ಕೊಂಡು ಬದಿಯಕ್ಕಾಗದೆ ನನ್ನ ಕೈಗೆ ನಾನೇ ಬಳೆ ಪಟ್ಕೊಂಡೆ. ಎಲ್ಲ ಆಗಿದ್ದು ಈ ಹೆಣ್ಣು ಪಿಶಾಚಿಗಳಿಂದಾನೆ.
ಒಂದೇ ಏಟಿಗೆ 5 ಜನ ಕತ್ತು ಸಾಕ್ಬಿಡ್ತೀನಿ. ಓಯ್ ಎಂತದು ಮಾರಾಯರೆ, ರಾಜ ಮಹಾರಾಜರನ್ನ ಸುಮ್ಮನೆ ಬಾಯ್ ಬಿಡುತ್ತಾ ನಿಂತು ಬಿಟ್ಟಿದಿರಲ್ಲ, ಎಂತದಾಯ್ತು? ಹೆಂಗ್ಸು ಗಂಡ್ಸಿನ ನೆರಳು ಅವ್ರು ಯಾವ ಕಡೆ ಹೋದ್ರೆ ಆ ಕಡೆ ನೆರಳು ಬರುತ್ತೆ ಅಂದ್ರಲ್ಲ. ಮನೆ ನರ್ಕ ಆದ್ರೆ ಹೆಂಗ್ಸ್ರ ಕಾರಣ, ಅದೇ ಸ್ವರ್ಗ ಆದ್ರೆ ಗಂಡಸ್ರ ಕನಸೇನಾ? ಒಳ್ಳೇದಲ್ಲ ನಿಮ್ಗೆ, ಕೆಟ್ಟದಲ್ಲ ನಮ್ಗ. ಕತ್ತರಿಸ್ತೀರೇನ್ರಿ? ಕತ್ತರಿಸ್ಲ ಮತ್ತ? ಅಯ್ಯೋ ಪಾಪ, ಅರ್ಥವಾಗ್ಲಿಲ್ಲ. ಹೋಗ್ಲಿ ನೀವಾದ್ರೂ ಹೇಳ್ರಿ. ವೆಲ್ 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 ಮೈ ಡಿಯರ್ ಬ್ರದರ್ಸ್, ದಯವಿಟ್ಟು ನನ್ನ ಕ್ಷಮಿಸಿ. ನಾವು ಪಂಚಪಾಂಡವರು, ಆದ್ರೆ ಅವರು 5 ಸೀರೆಗಳಲ್ಲಿ ಒಂದಾಗಿರೋ ದ್ರೌಪದಿಯರು. ಅವ್ರ 5 ಜನ ಯಾವಾಗಲೂ ಒಂದೇ, ಆದ್ರೆ ಒಂದೇ ಅನ್ಕೊಂಡಿದ್ದ ನಾವುಗಳು ಬೇರೆ ಬೇರೆಯಾಗಿ ಬಿಡಿಬಿಡಿಯಾಗಿ 5 ಜನ ಆಗೋದ್ವಿ. ಈ ಬದಲಾವಣೆಗೆ ಕಾರಣ ಏನು ಗೊತ್ತಾ? ಹೆಂಗಸರ ಬಗ್ಗೆ ನಮಗಿರೋ ಉದಾಸೀನತೆ. ಸಂಸಾರ ಸಾಗಿಸೋಕೆ ಬರೀ ಗಂಡಸರಿದ್ರೆ ಮಾತ್ರ ಸಾಲದು, ಹೆಂಗಸರದ್ದು ಅದರಲ್ಲಿ ಸಮಪಾಲದೆ ಅಂತ ತೋರಿಸ್ಕೊಳಕೋಸ್ಕರ ಹೆಂಗಸರ ಪಾರ್ಟಿ ಆಡಿದ ನಾಟಕ ಇದು. ಈ ನಾಟಕದ ಸೂತ್ರಧಾರಣಿ ನಮ್ಮ ದೊಡ್ಡತ್ಗೆ ಸೀತವ್ವ ಅಂಡ್ ಪ್ಲಾನ್ ಬಾಯ್ ಮುರಳಿ, ಸಪೋರ್ಟೆಡ್ ಬೈ ಮಿಸ್ಟರ್ ನಟಕಲಪ್ಪ ಅಂಡ್ ಹಿಸ್ ಸನ್. ಮಾವಂದ್ರೆ ತಗೊಳ್ಳಿ ನಿಮ್ ದುಡ್ಡು, ವಾಚು ಎಲ್ಲ. ಹಾ, ಒಡವೆ ಎಲ್ಲ ಅತ್ತಿಗೆಯವ್ರು ಕೊಟ್ಬಿಟ್ಟಿದ್ದೇನೆ. ನಿಮ್ಮನ್ನೆಲ್ಲ ಸ್ವತಃ ಕಟ್ಟಾಕಿ ತನ್ನ ಕೈಯಾರೆ ಹೊಡೆಯೋಕ್ ಮನ್ಸಬಾರ್ದೆ ಮುರಳಿ ನನ್ ಸಹಾಯ ಕೇಳ್ದ. ಅದ್ರಲ್ಲೂ ನಮ್ಮಪ್ಪ ಅವ್ರ ಜೀವನದಲ್ಲಿ ಫಸ್ಟ್ ಟೈಮ್ ಮಾಡಿದ ಒಳ್ಳೆ ಕೆಲ್ಸಕ್ಕೆ ನಾನೀ ಹಾಳು ಕೆಲಸ ಮಾಡ್ಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಲೇಬೇಕು. ರಾಮರಾಯ, ಕೆಟ್ಟೋಗಿರೋ ಮನೆ, ಮುರಿದು ಬಿದ್ದಿರೋ ಮನೆ, ಇವೆಲ್ಲ ನಾವು ಗಂಡಂದ್ರು ಹೆಂಡತಿರ್ನ ನಿರ್ಲಕ್ಷ್ಯ ಮಾಡಿದ್ರಿಂದ. ಆದ್ರೆ ಒಂದಲ್ಲ ಒಂದ್ ದಿನ ಹೆಂಡತಿರು ಗಂಡಂದ್ರನ್ನ ನಿರ್ಲಕ್ಷ್ಯ ಮಾಡೋ ಕಾಲ ಒಂದೇ ಬರುತ್ತಪ್ಪ. ನಾವು ಹೆಂಡತಿರ್ನ ಗುಲಾಮ್ರು, ದಾಸಿಯರು ಅಂತ ಅನ್ಕೊಂಡಿದ್ವಿ. ಆದ್ರೆ ಪ್ರತಿಯೊಬ್ಬ ಗಂಡಸುನು ತನಗೆ ಅರಿವಿಲ್ದಂಗೆ ಹೆಂಡತಿರ ದಾಸನಾಗಿರ್ತಾನೆ. ಅಷ್ಟರಲ್ಲಿ ನಾನು ನನ್ನ ಹೆಂಡತಿನ ಉದಾಸೀನ ಮಾಡಿದ್ರಿಂದಲೇ ಅಪ್ಪ ನನ್ನ ಮನೆ, ನನ್ನ ಸಂಸಾರ ನರಕ ಆಗೋಯ್ತು. ಕಷ್ಟ ಸುಖನ ಸಮನಾಗಿ ಹಂಚಿಕೊಂಡು ಸಂಸಾರನ ಸ್ವರ್ಗ ಮಾಡೋ ಗೃಹಿಣಿನೇ ಮನೆ ಹೆಂಡತಿ ಕಣಪ್ಪ. ಇದೇ ದಾಂಪತ್ಯ ಧರ್ಮ. ಇದು ಆಸ್ತಿ ವಿಭಾಗದ ಪತ್ರ ಅಲ್ಲ ಕಣೋ. ನೀವ್ಯಾರು ಯಾವತ್ತೂ ಬೇರೆ ಬೇರೆ ಆಗದೆ ಇರ್ಲಿ ಅಂತ ಬರ್ಸಿರೋ ಪ್ರಮಾಣ ಪತ್ರ ನೋಡು. ಲೇ ನೆಟ್ಕಲ್ಲ, ನಿಜಕ್ಕೂ ನಿನ್ ಹೆಸರು ಸಾರ್ಥಕ ಮಾಡ್ಕೊಂಡೆ ಕಣು. ಸಂಸಾರದ ಗಾಡಿಗೆ ಗಂಡ ಒಬ್ಬನೇ ಚಕ್ರವಲ್ಲ, ಹೆಂಡತಿನೂ ಒಂದ್ ಚಕ್ರ. ಈ 2 ಚಕ್ರ ಇದ್ರೇನೆ ಗಾಡಿ ಚೆನ್ನಾಗಿ ಓಡೋದು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಟ್ಟೆ ಕಣು. ಲೇ ನೆಟ್ಕಲ್ಲ, ಜೀವನದ ಹೆದ್ದಾರಿಯಲ್ಲಿ ನೀನೊಂದು ನೆಟ್ಟ ಕಲ್ಲು ಕಣೋ, ನೆಟ್ಟ ಕಲ್ಲು. ಈ ಪಾಠ ಈ ಒಂದು ಮನೆಗ್ ಮಾತ್ರ ಅಲ್ಲ, ಕೂಡಿ ಬಾಳ್ಬೇಕಾದವರು ಹಾಲು ಜೇನಿನ ಹಾಗೆ ಬೆರಿಬೇಕು. ಆಗ್ಲೇ ಸಂಸಾರ ಸುಖಮಯ. ಜಿಂದಾಬಾದ್ ಅದ್ಕೆ, ಜಿಂದಾಬಾದ್. ನಾವು ಮಾಡಿದ ತಪ್ಪುಗಳಿಗೆ ನಮಗೆ ಚೆನ್ನಾಗಿ ಒದಿಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಆದ್ರೆ ಗಡ್ಡ ಮೀಸೆ ಬಿಟ್ಕೊಂಡಿರೋ ನಮ್ಮನ್ನ ನೀವು ಒದ್ರೆ ಚೆನ್ನಾಗಿರೋದಿಲ್ಲ ಅಂತ ನಾವೇ ಹೊಡೆದಾಡ್ಕೊಳ್ಳೋ ಮಾಡಿದ್ರ ಇನ್ಮೇಲೆ ಯಾವತ್ತೂ ಇಂಥ ತಪ್ಪಾಗೋದಿಲ್ಲ. ಕಮಾನ್ 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 ಕಮಾನ್. ಮತ್ತೆ ನಾವು ಪಂಚಪಾಂಡವರಾದ್ವಿ, ಈಗ ನಮಗೆ ಬುದ್ಧಿ ಬಂತು. ಸೊ ಇದೊಂದು ಮಹತ್ತರವಾದ ಅಕೇಶನ್. ಹೊರಗಳನ್ನೆಲ್ಲ ಒಂದು ಮಾಡಿ, ಒಂದೇ ಅಡಿಗೆ ಮಾಡಿ, ಆರೋಗ್ಯಕರ ಕುಟುಂಬ, ತುಂಬಿದ ಸಂಸಾರ, ಸಂತೋಷ ಸಾಗರ. ಸಂತೋಷವಾಗಿ ಬಾಳಿ.